ಪ್ರಕೃತಿ ವಿಕೃತಿ ಭಿನ್ನ ಅಂದ್ರು. ಪ್ರಕೃತಿ ಅಂದ್ರೆ ಯಾವ ಆತ್ಮ ಅನ್ನುವುದು ಒಂದು ಇದೆಯೋ ಅದು ಯಾವ ಕಾಲದಲ್ಲಿ ಬದಲಾವಣೆ ಆಗಲಾರದೆ ಇರುವಂತ ಸ್ವರೂಪದ್ದು. ಆ ಪ್ರಕೃತಿಗಿಂತ ಭಿನ್ನವಾಗಿರುವುದು ಮತ್ತು ಪ್ರಕೃತಿಯ ವಿಕಾರಗಳಿಗಿಂತ ಪ್ರತ್ಯೇಕ ಎಂಬುದನ್ನು ಇಲ್ಲಿ ನಮಗೆಲ್ಲರಿಗೆ ಹೇಳಿದಂಗಾಯ್ತು ನೋಡ್ರಿ. ಕಾರಣ ಪ್ರಕೃತಿ ಅಂದ್ರೆ ಇದು ಪಂಚ ಮಹಾಭೂತಗಳಿಂದ ತಯಾರಿಸಿದಂತ ಒಂದು ಜಡವಾದ ದೇಹ. ಇದೇನ್ರಿ ಜಡ ಅಂತಾನೆ ಅರ್ಥ ಇದು. ದೇಹ ಮನಸ್ಸು ಬುದ್ಧಿಗಳು ಬಾಹ್ಯ ವಸ್ತು ಮತ್ತು ವಿಷಯಗಳು ಅದರಿಂದ ಆಗುವಂತ ವೇದನೆಗಳು ಸುಖ ಮತ್ತು ದುಃಖಗಳು ಇವೆಲ್ಲವೂ ಯಾರಿಗೆ ಸೇರಿದವು ಅಂದ್ರೆ ಇದು ಪ್ರಕೃತಿಯ ಪ್ರಪಂಚಕ್ಕೆ ಸೇರಿದವು. ಆದರೆ ಆತ್ಮನಿಗೆ ಸೇರಿದಂತ ಆತ್ಮನ ಸಂಬಂಧವಾದಂತವು ಅಲ್ಲ. ಯಾವ ಸಂಬಂಧ? ಪ್ರಕೃತಿಗೆ ಸಂಬಂಧ, ಆತ್ಮನಿಗೆ ಸಂಬಂಧ ಇಲ್ಲ. ಯಾಕೆಂದ್ರೆ ಶುದ್ಧ ಬೋಧ ಸ್ವಭಾವ. ಆತ್ಮ ಶುದ್ಧನೂ ಹೌದು, ಅವನು ನಿರ್ವಿಷಯನೂ ಹೌದು, ಮತ್ತು ವಿಷಯಾದಿಗಳನ್ನ ಅರಿಯುವಂತ ಜ್ಞಾನ ಸ್ವರೂಪನೂ ಹೌದು. ಅದಕ್ಕಾಗಿ ನಮಗೆ ಅದು ಇದು 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 ಎಂದು ಕಾಣುವುದನ್ನೆಲ್ಲ ಬೆಳಗುವಂತದ್ದು ಅಥವಾ ಅರಿಯುವಂತದ್ದು ನಮ್ಮ ಆತ್ಮವೇ. ನಮ್ಮ ತಿಳುವಳಿಕೆ ಬರುವ ವಸ್ತುಗಳನ್ನ ವಿಷಯಗಳನ್ನು ಎರಡು ಭಾಗಗಳಾಗಿ ಭಾಗಿಸಿದಾಗ ಒಂದು ಸ್ಥೂಲ ವಸ್ತು, ಇನ್ನೊಂದು ಸೂಕ್ಷ್ಮವಾದ ವಸ್ತು. ನಾವು ಹೊರಗಡೆ ಕಾಣುವ ವಸ್ತುಗಳಿಗೆಲ್ಲ ಸ್ಥೂಲವಾದ ವಸ್ತು ಅಂತ ಕರಿತೀವ್ರಿ. ಸ್ಥೂಲ ಅಂದ್ರೆ ಕಣ್ಣಿಗೆ ಕಾಣುವಂತ ವಸ್ತುಗಳು. ಇವು ನೇರವಾಗಿ ಕಣ್ಣಿನಿಂದ ನೋಡುವಂತ ವಸ್ತುಗಳು. ಉದಾಹರಣೆ, ಇಲ್ಲಿ ಒಂದು ಕುರ್ಚಿ ಇದೆ, ಈ ಕೊಠಡಿ, ಈ ಹಣ, ಈ ಬೆಳ್ಳಿ, ಈ ಬಂಗಾರ, ಈ ಸೂರ್ಯ, ಈ ಚಂದ್ರ ಇತ್ಯಾದಿ ನಮ್ಮ ಒಳಗೆ ಅಂತಃಕರಣದಿಂದ ಅನುಭವಿಸುವ ಭಾವ ಉದ್ರೇಕಗಳು ಮತ್ತು ನಮ್ಮ ಕಲ್ಪನೆಗೆ ಬರುವಂತ ಭಾವನೆಗಳು. ಕುರ್ಚಿ ಕಲ್ಪನೆಗೆ ಬರ್ತದ್ರಿ, ಕೊಠಡಿ, ಹಣ, ಸೂರ್ಯ, ಚಂದ್ರ ಎಲ್ಲವೂ ಕೂಡ ನಮ್ಮ ಭಾವಕ್ಕೆ ಬರ್ತಾವ. ಅವೆಲ್ಲವೂ ಅನುಕೂಲಕರವಾದಾಗ ನಲಿವು, ಅನಾನುಕೂಲವಾದಾಗ ನೋವಾಗ್ತದ ನೋಡ್ರಿ. ಚಳಿಗಾಲದಲ್ಲಿ ಸೂರ್ಯನ ಬೆಳಕು ಎಷ್ಟು ಅನುಕೂಲ ಆಗ್ತದಮ್ಮ ನಮಗೆ, ಎಷ್ಟು ಸುಖವನ್ನ ಅನುಭವಿಸ್ತೀವಿ. ಅದೇ ಸೂರ್ಯನನ್ನ ಬೇಸಿಗೆ ಕಾಲದಲ್ಲಿ ಯಾವ ಸೂರ್ಯನಿಂದ ಆನಂದ ಸುಖ ಅನುಭವಿಸುತ್ತಿದ್ದೇವೆಯೋ ಅದೇ ಸೂರ್ಯನಿಂದ ದುಃಖವನ್ನ ಅನುಭವಿಸ್ತೀವಿ. ಅಂದರೆ ಇವೆಲ್ಲವೂ ಸುಖ ದುಃಖದ ಸಂವೇದನೆಗಳು. ಕಾರಣ ಇವೆಲ್ಲ ಸ್ಥೂಲವಾದ ವಸ್ತುಗಳು. ಇವೆಲ್ಲವೂ ಸೂಕ್ಷ್ಮವಾದ ವಿಷಯಗಳು.
ಒಂದನ್ನು ಬಿಡದೆ ಎಲ್ಲವನ್ನ ಬೆಳಗಿ ನಮ್ಮ ಅನುಭವಕ್ಕೆ ತರುವ ಶಕ್ತಿಯೇ ಆತ್ಮ. ಈ ವರ್ಷ ಬೇಸಿಗೆಯಲ್ಲಿ ಏನ್ರಿ ಬಿಸಿಲು ಅಂತ ಹೇಳ್ತೀವಲ್ಲಮ್ಮ. ಅಂದ್ರೆ ಈ ಬಿಸಿಲನ್ನ ಮತ್ತು ಚಳಿಗಾಲದಲ್ಲಿ ತಂಪನ್ನ ಇವೆರಡನ್ನ ಅರಿಯುವಂತ ಆತ್ಮ ನೀನಿದ್ದಿ ನೋಡ್ರಿ. ಚಳಿಗಾಲದಲ್ಲಿ ಸೂರ್ಯನಿಂದ ಆದಂತ ಸುಖವನ್ನ, ಬೇಸಿಗೆಯಲ್ಲಿ ಸೂರ್ಯನಿಂದ ಆದಂತ ದುಃಖವನ್ನ, ಇವೆರಡನ್ನು ತಿಳಿಯುವಂತ ಶಕ್ತಿಯೇ ಆತ್ಮ ನೋಡ್ರಿ. ಅಂದ್ರೆ ಮಳೆಗಾಲದಲ್ಲಿ ಸೂರ್ಯನ ಪ್ರಕರಣಗಳು ಕುಂಠಿತವಾಗ್ತಾವ, ಬೇಸಿಗೆ ಕಾಲದಲ್ಲಿ ಸೂರ್ಯನ ಕಿರಣಗಳು ಪ್ರಖರತೆ ಆಗ್ತಾವ, ಪ್ರಬಲ ಆಗ್ತಾವ್ರಿ. ಅಂದ್ರೆ ಈ ಸೂರ್ಯ ಕೂಡ ಬದಲಾವಣೆ ಆಗ್ತದಂತ ಅರ್ಥ ಆಯ್ತಲ್ರಿ. ಸೂರ್ಯನಿಗೂ ಬದಲಾವಣೆ ಆಯ್ತಂತ ಈಗ ಅನುಭವಕ್ಕೆ ಬಂತು. ಆದ್ರೆ ಎರಡೂ ಕಾಲದಲ್ಲಿ ಇರುವಂತ ಆತ್ಮ ಮಾತ್ರ ಬದಲಾವಣೆ ಇಲ್ಲ. ಚಳಿಗಾಲದಲ್ಲಿ ಇದ್ದವನೇ ತಿಳಿದವನೇ ಮಳೆಗಾಲ, ಮಳೆಗಾಲ ತಿಳಿದವನೇ ಬೇಸಿಗೆ ಕಾಲ. ಇದು ಎಲ್ಲಾ ಕಾಲ ಒಂದನ್ನು ಬಿಡದೆ ಬೆಳಗಿ ನಮ್ಮ ಅನುಭವಕ್ಕೆ ತರುವ ಶಕ್ತಿಯೇ ಆತ್ಮ. ಆದರೆ ತಾನು ಮಾತ್ರ ಯಾವುದರಿಂದಲೂ ಬೆಳಗಲ್ಪಡದೆ ನಿರ್ವಿಕಾರವಾಗಿರುವುದೇ ಆತ್ಮನ ನಿರೂಪಣೆ. ಅಂದ್ರೆ ಸೂರ್ಯ ಚಂದ್ರನನ್ನ ನಕ್ಷತ್ರಗಳನ್ನ ಬೆಳಗುವುದು ಅಂದ್ರೆ ಅರಿಯುವುದು, ಸೂರ್ಯನ ಮತ್ತು ಸೂರ್ಯನ ತಾಪಮಾನವನ್ನ, ಚಂದ್ರನ ತಾಪಮಾನವನ್ನ, ಗಾಳಿಯ ತಾಪಮಾನವನ್ನ, ಉಷ್ಣದ ತಾಪಮಾನವನ್ನ, ಎಲ್ಲವನ್ನ ತಿಳಿಯುವಂತದ್ದು ಯಾವುದ್ರಿ ಅಂದ್ರೆ ಈ ಸೂರ್ಯ ಎಲ್ಲ ಚಂದ್ರ. ನಾ ಸೂರ್ಯ ಅಂತ ಸುಮ್ಮನೆ ಹೇಳಿಲ್ಲ, ಚಂದ್ರ ಅಂತ ಚಂದ್ರ ಹೇಳಿಲ್ಲ. ಅವನ ಇರುವಿಕೆಯನ್ನ, ಅವನ ಬದಲಾವಣೆಯನ್ನ ಸದಾಕಾಲ ಬೆಳಗುವಂತ ಅರಿಯುವಂತ ಆತ್ಮ ಸ್ವರೂಪವೇ ನಾವು. ನನ್ನ ಬೆಳಗುವಂತ ಬೆಳಕು ಜಗತ್ತಿನಲ್ಲೇ ಇಲ್ಲ ಅಂತ. ಅಹಂಕಾರದ ದೃಷ್ಟಿಯಿಂದ ಆತ್ಮವು ಜಾಗ್ರ, ಸ್ವಪ್ನ, ಸುಷುಪ್ತಿಗಳ ಮೂರು ಅವಸ್ಥೆಗಳಲ್ಲಿಯೂ ಅದು ತೋರುತ್ತದೆ. ಅದಮ್ಮ ಅಹಂಕಾರದ ದೃಷ್ಟಿಯಿಂದ. ಅಹಂಕಾರ ಅಂದ್ರೆ ಇದಕ್ಕೆ ಮುಂದ ಜೀವ ಅಂತ ಹೇಳ್ಯಾರ. ಜೀವ ಭಾವದಿಂದ ಶುದ್ಧ ಚೈತನ್ಯವು ಇರದಿದ್ದ ಅಥವಾ ಇಲ್ಲದ ಕಾಲವಿಲ್ಲ. ಅಂದ್ರೆ ಜಾಗ್ರ, ಸ್ವಪ್ನ, ಸುಷುಪ್ತಿಗಳು ಒಂದರ ಒಳಗೆ ಒಂದಿಲ್ಲ. ಆದ್ರೆ ಈ ಜಾಗ್ರವನ್ನ, ಸ್ವಪ್ನವನ್ನ, ಸುಷುಪ್ತಿಯನ್ನ ತಿಳಿಯುವಂತ ಶುದ್ಧ ಚೈತನ್ಯವು ಇಲ್ಲದ ಕಾಲವೇ ಇಲ್ಲ, ಇಲ್ಲದ ಸ್ಥಳವೇ ಇಲ್ಲ, ಇಲ್ಲದ ಅವಸ್ಥೆಗಳೇ ಇಲ್ಲ, ಇಲ್ಲದ ಸನ್ನಿವೇಶವೇ ಇಲ್ಲ. ಜಾಗ್ರ, ಸ್ವಪ್ನಾವಸ್ಥೆಗಳಲ್ಲಿ ವಸ್ತು ವಿಷಯಗಳ ಅನುಭವವನ್ನು ನಮ್ಮ ಗೋಚರಕ್ಕೆ ತರುತ್ತದೆ. ಗಾಢ ನಿದ್ರೆಯಲ್ಲಿ ಸರ್ವ ವಸ್ತು ವಿಷಯಗಳ ಅಭಾವ, ಜಾಗ್ರದಲ್ಲಿ ಪ್ರಭಾವ, ನಿದ್ರೆಯಲ್ಲಿ ಅಭಾವ. ಅಲ್ಲಿ ಇದ್ದು ಇಲ್ಲಿಲ್ಲ ಅಂತ ಸಮಸ್ಯೆ ಅಲ್ಲ. ಇದ್ದದ್ದನ್ನ ಇಲ್ಲದನ್ನ ಅರಿಯುವಂತವನು ನೀನು ಮಾತ್ರ ಎರಡೂ ನೋಡಿದವನು. ಎರಡು ನೋಡಿದಕ್ಕೆ ಅಲ್ಲಿ ಇತ್ತು ಇಲ್ಲಿಲ್ಲ ಅಂತ ನೀವು ಗೊತ್ತಾಯ್ತಲ್ರಿ. ಹೀಗೆ ಸರ್ವ ವಸ್ತು ವಿಷಯಗಳ ಅಭಾವವನ್ನು ನಮ್ಮ ಅರಿವಿಗೆ ತರುತ್ತದೆ.
ಆದ್ದರಿಂದ ಆತ್ಮನು ಅವಸ್ಥಾತ್ರಯಗಳಲ್ಲಿ ಅಹಂಕಾರದಿಂದ ಅಹಂಭಾವದಿಂದ ನಾನು 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 ರೂಪದಲ್ಲಿ ಪ್ರಕಟವಾಗುತ್ತಾನೆ. ಮತ್ತೆ ನಾನು ಹೊರಗಡೆ ಹೋಗಿದ್ದೆ ಅಂತ ಹೇಳುವಾಗ, ನಾನು ಒಂದು ಸ್ವಪ್ನವನ್ನ ಕಂಡೆ ಅಂತ ಹೇಳುವಾಗ, ನಾನು ಮಲಗಿದಾಗ ಅಂತ ಹೇಳುವಾಗ ನಾನು 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 ಅನ್ನುವಂಥದ್ದಾದ ನೋಡ್ರಿ. ನಾನದ ಅದೇ ಅದಲ್ಲಿ 3 ಅವಸ್ಥೆಯಲ್ಲಿ ನೋಡ್ರಿ. ಅದು ಏನದ, ನಾನು ನಾನು ಅಂತ ತನ್ನ ಸ್ವರೂಪವನ್ನ ಅಹಂಕಾರಕ್ಕ ಮಮಕಾರಕ್ಕ ಒಳಗಾಗಿ ಇಷ್ಟು ದೊಡ್ಡ ರಾಮಾಯಣವನ್ನ ಮಾಡಿಕೊಂಡು ಕಷ್ಟವನ್ನ ಪಡುವಂತವನೇ ಜೀವ ಅಂತ. ತನ್ನ ತಾನು ಯಾವಾಗ ತಿಳ್ಕೊಂಡ್ರಿ ಯಾವಾಗನೇ ಪರಮಾತ್ಮ. ಹೀಗೆ ಎಚ್ಚರ ಸ್ವಪ್ನ ಸ್ಥಿತಿಗಳಲ್ಲಿರುವ ಅನುಭವಗಳ ಅಭಾವವನ್ನ ಗೋಚರಕ್ಕೆ ತರುತ್ತದೆ. ಅಂದ್ರೆ ಎಲ್ಲಾ ಕಾಲದಲ್ಲಿ ಇದೆ ಅಂತ ಅನುಭವ ಮಾಡುವಂತ ಅರ್ಥ. ಈ ಪ್ರಕಾರವಾಗಿ ಮತ್ತು ಇನ್ನು ಆತ್ಮನ ಲಕ್ಷಣವನ್ನ ನಿರೂಪಣೆ ಮಾಡ್ಬೇಕು. ಇದೇ ಆತ್ಮ ಅಂತ ನಮಗ್ ದೃಢ ಆಗ್ಬೇಕು. ಅದಕ್ಕಾಗಿ ಯಾವ ದೃಷ್ಟಿಯಿಂದಾಗಲಿ ಅಥವಾ ಬೇರೆ 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 ಆತ್ಮನನ್ನ ಕುರಿತು ಹೇಳುವಂತ ಹೆಣ್ಣು ಮತದ ಶಾಸ್ತ್ರಗಳಾಗಲಿ, ಕರ್ಮ ಲಂಪಟರ ಮೋಹ ಜಾಲಲ್ಲಾಗಲಿ ಬಿದ್ದು ನಮ್ಮ ಸ್ವರೂಪವನ್ನ ನಾವು ತಿಳಿಯಲಾರದೆ ಜನನ ಮರಣ ಸರ್ವ ದುಃಖಕ್ಕೆ ಜೀವಿ ಗುರಿಯಾಗಬಾರದು. ಅವನಿಗೆ ಸರ್ವತೋಮುಖದ ಸಂಶಯಗಳನ್ನ ಕಳೆದು ನೀನು ಆತ್ಮನೇ ಇದ್ದಿ ಅನ್ನುವಂತ ನಿಶ್ಚಯ ಜ್ಞಾನ ಆಗುವುದಕ್ಕೋಸ್ಕರವಾಗಿ ಮಹಾತ್ಮ ಏನ್ ಹೇಳ್ತಾರ್ರಿ ಅಂತಂದ್ರೆ, ಹೇಳಿದ್ದನ್ನೇ ಹೇಳ್ತಾ ಹೋಗ್ತಾರ ನೋಡ್ರಿ. ಮತ್ತೆ ಹಿಂಗಲ್ಲಂದ್ರೆ ಈ ರೀತಿ ತಿಳ್ಕೊ ಈ ರೀತಿ ತಿಳ್ಕೊ ಅಂತ ಇಲ್ಲಿ ಹೇಳುವ ಪ್ರಯತ್ನ ಮಾಡ್ತಾರ. ಕಾರಣ ನಿಯಮಿತ ಮನಸ ತ್ವಂ ಸೋಮಾತ್ಮನಾಮಾತ್ಮ ನೇಯಮಹಮಿತಿ ಸಾಕ್ಷಾದ್ವಿಧಿ ಬುದ್ಧಿ ಪ್ರಸಾರಾತ್ ಜನಿ ಮರಣ ತರಂಗ ಪಾರ ಸಂಸಾರ ಸಿಂಧು ಪ್ರತರ ಭಾವ ಕೃತಾರ್ಥೋ ಬ್ರಹ್ಮ ರೂಪೇಣ ಸಂಸ್ಥಾ ಅಂತ ಈ 136ನೇ ಶ್ಲೋಕದ ಅಭಿಪ್ರಾಯ. ಅಂದರೆ ಪರಮಾತ್ಮನು ಯಾವ ಕಾರ್ಯ ಕಾರಣಗಿಂತ ವಿಲಕ್ಷಣನಾಗಿ ಅಂದ್ರೆ ಬೇರೆಯಾಗಿ ಮತ್ತು ನಿರ್ಮಲ ಸ್ವರೂಪನಾಗಿ ಮತ್ತು ನಿರ್ವಿಶೇಷನಾಗಿ ಸ್ಥೂಲ ಸೂಕ್ಷ್ಮವಾದ ಈ ಜಗತ್ತೆಲ್ಲವನ್ನ ಬೆಳಗುತ್ತಾ ಅಷ್ಟೇ ಅಲ್ಲದೆ ಜಾಗೃತಿ ಮೊದಲಾದ 3 ಅವಸ್ಥೆಗಳಲ್ಲಿ ನಾನು ನಾನು ಎಂದು ಬುದ್ಧಿಗೆ ಸಾಕ್ಷಿಯಾಗಿ ಪ್ರಕಾಶಿಸುತ್ತಾನೆ ಅಂತ ಹೇಳಿದ್ರು ನೋಡ್ರಿ. ಅಂದ್ರೆ ಬುದ್ಧಿಯನ್ನು ಕೂಡ ಅರಿಯುತ್ತಾನೆ ಅಂತ ಹೇಳ್ತಾ ಬಂದ್ರು. ಅದ್ ಹೇಗೆ ವಿಚಾರ ಮಾಡ್ಬೇಕ್ರಿ ಅಂದ್ರೆ, ಕೆಲವು ವಿಚಾರ ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬುದ್ಧಿಯಿಂದ ಕಾರ್ಯವನ್ನ ಮಾಡಿದ ನಂತರ ಬಹಳಷ್ಟು ಜನ ಪಶ್ಚಾತ್ತಾಪ ಪಡ್ತಾರೆ.
ಬಹಳ ಪಾಶ್ಚಾತ್ತಾಪ ಹಿಂಗ ಮಾಡಬಾರದಾಗಿತ್ತು ನಾನು, ಹೇಗೆ ಮಾಡಬೇಕಾಗಿತ್ತು ಅನ್ನುವಂತ ವಿಚಾರದಲ್ಲಿ ಬಳಲುವರು. ಕಾರಣಕ್ಕೆ ಅವಾಗ ಬುದ್ಧಿ ಹೋಯ್ತು ನನಗ, ಈ ಬುದ್ಧಿ ಆವಾಗ ಬರ್ಲಿಲ್ಲ ಅನ್ನುವುದನ್ನು ಹೇಳ್ತವಲ್ಲಮ್ಮ. ಅಂದ್ರೆ ನಾ ಬುದ್ಧಿ ಸರಿಯಾದ ನಿಶ್ಚಯ ಮಾಡಲಿಲ್ಲ ಅಥವಾ ಹೀಗೆ ಮಾಡಿದ್ದೇನೆ ಅನ್ನುವುದನ್ನ ಅರಿಯುವಂತ ತಿಳಿಯುವಂತ ಸಾಕ್ಷಿ ರೂಪ ಒಂದಾದಂತ ಅರ್ಥ ಇದೆ ನಮ್ಮ. ಬುದ್ಧಿ ಹೋದದ್ದು ಬುದ್ಧಿ ಬಂದದ್ದು ಗೊತ್ತು ಆಗುತ್ತದೆ ಅಂದ್ರೆ ಬುದ್ಧಿಯನ್ನ ಅರಿಯುವಂತ ಆತ್ಮ ಇದ್ದಾನೆ ಅಂತ ಅರ್ಥ. ಹೀಗೆ ಅಂದ್ರೆ ನೀನು ನೇಮಿತ ಮನಸ ಅಂದ್ರೆ ಒಂದು ನೇಮದಿಂದ ಮನಸ್ಸಿನಿಂದ ಬುದ್ಧಿ ಪ್ರಸಾದಾತಂದ್ರೆ ಬುದ್ಧಿಯ ಪ್ರಸನ್ನತೆಯಿಂದ ಅಹಂ ಸ್ವಮ್ಮು ಆತ್ಮಾನ ನಿನ್ನಲ್ಲಿಯೇ ಅಂದ್ರೆ ಅಯಂ ಅಹಂ ಇತಿ ಇವನೇ ನಾನು ಅನ್ನುವಂತ ಸಾಕ್ಷಾತ್ಕಾರದ ಬುದ್ಧಿ ಇಲ್ಲದಾಗ ಅಲ್ಲಿ ಏನಾಗ್ತದ್ರಿ ಅಂದ್ರೆ ಹೆಚ್ಚು ಕಡಿಮೆ ಆಗುವಂತ ಸುಖ ದುಃಖದ ಅನುಭವಗಳು ನಮಗ್ ಬರ್ತಾವ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರಂದ್ರೆ, ಹೆಲೈ ಶಿಷ್ಯನೇ, ನೀನು ಮನಸ್ಸನ್ನ ನಿಯಂತ್ರಿಸಿಕೊಂಡು ಬುದ್ಧಿಯು ಪ್ರಸನ್ನತೆಯಿಂದ ಇವನೇ ನಾನು ಎಂದು ನಿನ್ನಲ್ಲಿಯೇ ಈ ನಿನ್ನ ಆತ್ಮವನ್ನ ಸಾಕ್ಷಾತ್ತಾಗಿ ತಿಳಿದುಕೋ. ಅಂದ್ರೆ ಈ ಆತ್ಮನ ನಿರೂಪಣೆ ಏನ್ ಹೇಳ್ತಾರಂದ್ರಲ್ಲಮ್ಮ, ಇದಕ್ಕೆ ಆತ್ಮ ಅಂತ ಕರಿಬೇಕಂತ. ಆ ಆತ್ಮನೇ ನಾನು ಅಂತ ನನ್ನಲ್ಲೇ ನಾನು ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಅದೇ ನಾನಂತ ತಿಳಿಯಬೇಕು. ಆವಾಗ ಈ ಜನನ ಮರಣಗಳೆಂಬ ಅಲೆಗಳಿಂದ ಕೂಡಿರುವ ಅಪಾರವಾಗಿರತಕ್ಕಂತ ಸಂಸಾರ ಸಾಗರವನ್ನ ದಾಟು ಪರಬ್ರಹ್ಮ ಸ್ವರೂಪದಲ್ಲಿ ನೆಲೆಸಿ ನೀನು ಧನ್ಯನಾಗು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರ. ಕಾರಣ ತತ್ವಜ್ಞಾನ ಕಾವ್ಯ ಪ್ರತಿಭೆಗಳೆರಡೂ ಕೂಡಿ ಬಂದಿದೆ. ಇಲ್ಲಿ ನಿಯಂತ್ರಿಸಿರುವ ಮನಸ್ಸು ಎಂದರೆ ಹತೋಟಿಯಲ್ಲಿ ಇಟ್ಟಿರುವ ಶುದ್ಧವಾದ ಮನಸ್ಸು. ಅದಕ್ಕೆ ಪವಿತ್ರವಾದ ಮನಸ್ಸು, ಶುದ್ಧವಾದ ಮನಸ್ಸು, ನಿಷ್ಕಲ್ಮಶ ಮನಸ್ಸು ಅಂತ ಬಹಳ ಕಡೆ ಬಹಳ ರೀತಿಯಾಗಿ ಹೇಳ್ತಾ ಬಂದಾರ. ಮನಸ್ಸು ಶುದ್ಧವಾಗಿರಬೇಕು ಮುಖ್ಯವಾಗಿ. ಆ ಮನಸ್ಸು ಶುದ್ಧ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅಂದ್ರೆ, ಬಾಹ್ಯ ವಸ್ತುಗಳಿಂದ ಆಂತರಿಕ ಸಂವೇದನೆಗಳಿಂದ ಅನ್ಯ ಚಿಂತನೆಗಳಿಂದ ಅದನ್ನು ಹಿಂದಿರುಗಿಸಬೇಕು. ಹೊರಗಡೆ ಇರುವಂತ ವಸ್ತುಗಳು ಮತ್ತು ಆ ವಸ್ತುಗಳ ಬೇಕು ಬೇಡ ಅನ್ನುವಂತ ರಾಗದ್ವೇಷಗಳಲ್ಲಿ ಅನುಕೂಲವಾದಾಗ ಒಂದು ರೀತಿ, ಅನಾನುಕೂಲ ಆದಾಗ ಇನ್ನೊಂದು ರೀತಿ. ಅನುಕೂಲವಾದಾಗ ಕ್ಷಣಿಕ ಸುಖ, ಅನಾನುಕೂಲವಾದಾಗ ಕ್ಷಣಿಕ ದುಃಖ. ಇವುಗಳಿಂದ ಏನಾಗ್ತದ್ರಿ ಅಂದ್ರೆ ಬುದ್ಧಿಯಲ್ಲಿ ಅನ್ಯ ಅಂದ್ರೆ ಬರೇ ವಸ್ತುಗಳ ಚಿಂತನೆಯಿಂದ ಅದನ್ನ ನಾವು
ಹಿಂದಿರುಗಿಸಬೇಕು ಅಂದ್ರೆ ಆ ವಸ್ತುಗಳ ಬಗ್ಗೆ ನಾವು ತಿಳ್ಕೋಬೇಕು. ಅದು ಆನಂದದ ವಸ್ತು ಅಥವಾ ಆನಂದರಹಿತವಾದ ವಸ್ತು. ಜಗತ್ತಿನಲ್ಲಿ ಎಲ್ಲವನ್ನ ನೋಡ್ರಿ ನೀವು ಒಂದ್ಸಲ ದೃಷ್ಟಿ ಹಾಯಿಸಿ. ಯಾವ ಪದಾರ್ಥ ಯಾವ ವಸ್ತುವಿನಲ್ಲಿ ಆನಂದ ಸುಖ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆದ್ರೂ ಕೂಡ ಬೆನ್ನ ಹತ್ತಿ ಹೋಗ್ತಂದ್ರೆ ನಾವು ಬೆನ್ನತ್ತಿ ಹೋಗೋದ್ರೆ ನೋಡಿ, ಆ ವಸ್ತುಗಳನ್ನ ನಾವು ಪಡಿಬಾರದು ಅಂತ ಅರ್ಥ ಅಲ್ಲ, ಆ ವಸ್ತುಗಳನ್ನ ನೋಡಬಾರದು ಅಂತ ಅರ್ಥ ಅಲ್ಲ, ಆ ವಸ್ತುಗಳನ್ನ ಬಳಸಬಾರದು ಅಂತ ಅರ್ಥ ಅಲ್ಲ. ಆದರೆ ಅವೇ ವಸ್ತುಗಳಿಂದ ಸುಖ ಆದಂತ ತಿಳಿಬಾರದು. ಇಲ್ಲಿ ಶಾಸ್ತ್ರ ನಿಯಮದ ಇಷ್ಟೇ. ಈ ರೀತಿ ತಿಳ್ಕೊಂಡಾಗ ಆ ವಸ್ತುಗಳ ಚಿಂತೆ ಮಾಡೋದು ಬಿಡ್ತದ ಮನಸ್ಸು. ಅದು ಅವಾಗ ಏನಾಗ್ತದೆ, ದೊರಕಲೇನ್ ಅದರಳು ಪರಿಣತಿ ತೆಳೆವದೇ ಚಂದಮಂ. ನಿಜರು ಹೇಳ್ದಂಗ ತನ್ನ ಪ್ರಾರಬ್ಧದಿಂದ ಏನು ದೊರೀತದ ಅದರಲ್ಲೇ ಬಹಳ ಆನಂದವಾಗಿ ಕಾಲವನ್ನ ಕಳೆಯುವಂತ ಶಕ್ತಿ ಆ ಮನಸ್ಸಿಗೆ ಬರ್ತದ. ಯಾವಾಗ ಬರ್ತದಮ್ಮ? ಆ ವಸ್ತುಗಳ ವಿಚಾರವನ್ನು ಮಾಡಿ ನೋಡಿದಾಗ ಆ ವಸ್ತುಗಳು ನಮಗೆ ಇದ್ದರೇನು ಇಲ್ಲದಿದ್ದರೇನು, ಪ್ರಾರಬ್ಧದಿಂದ ಏನು ನಮಗೆ ಪ್ರಾಪ್ತಿ ಅದರಲ್ಲೇ ಶಾಂತಿಯಿಂದ ನೆಮ್ಮದಿಯಿಂದ ಬದುಕನ್ನ ಸವಿಸುವಂತ ಒಂದು ಶಕ್ತಿ ಸಾಮರ್ಥ್ಯ ಬರ್ತದೆ. ಅವುಗಳಿಂದ ಮನಸ್ಸು ಒಳಕ್ಕೆ ಸೆಳೆದುಕೊಂಡು ನಮ್ಮೊಳಗೆ ನೆಲೆಯಾಗಿ ನಿಲ್ಲುವಂತೆ ಮಾಡಬೇಕು. ಮನಸ್ಸು ಏನ್ ಮಾಡ್ತದಂದ್ರೆ ಒಳಗಿಂದು ಒಳಗೆ ಇರ್ತಾ ಇಲ್ಲ, ಅದು ಯಾವಾಗಲೂ ಹೊರಗನೆ ಹೋಗ್ತದ. ಸಣ್ಣ ಹುಡುಗರು ಮನೆಯಿಂದ ಹೇಗೆ ಹೊರಗೆ ಹೋಗ್ತಾವ, ಅವುಗಳನ್ನ ಹಿಡಿದು ತಂದು ಒಳಗಾಕ್ತಿವಿ. ಯಾಕೆ ಹೊರಗೆ ಬಿಟ್ರೆ ಆಯ್ತಲ್ಲ, ಒಳಗೆ ಯಾಕೆ ಹಾಕ್ಬೇಕು? ಹೊರಗೆ ಹೋದ್ರೆ ಮಗುವಿಗೆ ಅಪಾಯ ಆಗ್ತದಂತ. ಅಪಾಯ ಸನ್ನಿವೇಶಗಳನ್ನ ತಪ್ಪಿಸೋದಕ್ಕೋಸ್ಕರ ಗೊತ್ತಿದೆ ಮಗುವನ್ನ ಹೊರಗೆ ಬಿಡಬಾರದು, ಒಳಗಡೆ ಕೂಡಿ ಹಾಕ್ಬೇಕಂತ. ಅಂದ್ರೆ ಒಳಗಿದ್ರೆ ಅಪಾಯ ಇಲ್ಲ ಅಂತ ಅರ್ಥ ಆಯ್ತು ಮಗುವಿಗೆ. ಈ ಮನಸ್ಸಿಗೂ ಕೂಡ ಹೊರಗಡೆ ಹೋದಂಗೆಲ್ಲ ಅಪಾಯ ಆದ್ರೆ, ಅಪಾಯ ಅಂದ್ರೆ ಏನು? ದುಃಖ ಆದಂತ, ಇವನಿಗೆ ಸುಖ ಆಗೋದಿಲ್ಲ ಅಂತ. ಯಾಕಂದ್ರೆ ಸುಖವಿಲ್ಲದ ವಸ್ತುಗಳಲ್ಲಿ ಸುಖವ ನಿಶ್ಚಯಿಸಿ ಸುಖದ ನಂಬಳೆಗೊಂಡು ಅದನ್ನ ಬಿಡಲಾರಂಗ ಪಡಿಬೇಕನ್ನುವಂತ ಇಚ್ಛೆ ಯಾರು ಮಾಡ್ತಾರ ಅದಕ್ಕೆ ರಾಗ ಅಂತ ನಿಜ. ಅದಕ್ಕೆ ಎಷ್ಟು ನಾವು ಮನಸ್ಸು ಹೊರಗಿನಿಂದ ಒಳಗ ಬಂದು ಅದನ್ನ ಕೂಡಿ ಹಾಕ್ತಿವಿ, ಅಷ್ಟು ಮನಸ್ಸಿಗೆ ನೆಮ್ಮದಿ ಆಗ್ತದೆ, ಅಷ್ಟು ರಕ್ಷಣೆ, ಅಷ್ಟು ಸೇಫ್ಟಿ ಇರ್ತದಂತ. ಹಾಗೆ ಮನಸ್ಸನ್ನ ನಿಶ್ಚಲವಾಗಿ ನಿಲ್ಲಿಸಬೇಕಾದರೆ ಅದನ್ನು ಒಂದು ನೇಮದಿಂದ ಆರಾಧನೆ, ಧ್ಯಾನ, ಉಪಾಸನೆಗಳಲ್ಲಿ ಅದನ್ನ ತೊಡಗಿಸಬೇಕು. ಅದ್ ಯಾಕಂದ್ರೆ ಹೊರಗೆ ಹೋಗೋ ಅಭ್ಯಾಸ ಅದಲ್ಲಮ್ಮ. ಈಗ ಒಳಗಡೆ ಇರಬೇಕಾಗಿದ್ರೆ ಅದಕ್ಕ ಯಾವ ಭಜನೆ, ಧ್ಯಾನ, ಉಪಾಸನೆ ಇವುಗಳಿಗೆ ಮನಸ್ಸಿಗೆ ಒಂದು ಕೆಲಸ ಹಚ್ಚಿದ್ರೆ ಅದು ಹೊರಗೋದು ಬಿಡ್ತದೆ, ಒಳಗನೆ ಇರ್ತದೆ. ಹೌದಲ್ರಿ? ಅದಕ್ಕೆ ಮನಸ್ಸಿಗೆ
ನೀವು ಹೊರಗೆ ಹೋಗ್ಬೇಡ ಅಂತ ಹೇಳಿದಾಗ ಆ ಮನಸ್ಸು ಹೆಕ್ಕೇತಂತ. ಮತ್ತ ನಾನು ಏನು ಮಾಡಬೇಕು ಅಂತ ನಿಶ್ಚಯ ಆಗಿ ನೀ ಹೇಳಿದ್ರೆ ನಾನು ಅದನ್ನ ಮಾಡ್ತೀನಿ ಅಂತ ಹೇಳ್ತಂತ. ಆದ್ರೆ ನಮ್ಮ ಬುದ್ಧಿ ಹೆಂಗಿದ್ದಾರೆ ಅಂದ್ರೆ ಒಂದು ಬಿಡೋದು ಇನ್ನೊಂದು ಕೊಡ್ತೀವಿ ಮನಸ್ಸಿಗೆ. ಒಂದು ಕಾರ್ಯ ಒಂದು ಸಲ ಶಬ್ದಕ್ಕೆ ಹೋದ್ರೆ ಒಂದು ರೂಪ ರಸ ಗಂಧ ಅಲ್ಲಿಂದ ಇಲ್ಲಿಗೆ ಹೋಗೋದಕ್ಕ ನಾ ತಿರುಗಾಡ್ತೀನಿ. ಮತ್ತ ನೀನು ನನ್ನೊಳಗೆ ಇರೋ ಅಂದ್ರೆ ನನಗೊಂದು ಕೆಲಸ ಕೊಡು, ಇಂಥದ್ ಮಾಡಂತ ಹೇಳು, ಒಂದು ಜಪ ಮಾಡಂತಾನೆ ಹೇಳು, ಅಥವಾ ಒಂದು ಪರಮಾತ್ಮನ ಆತ್ಮ ಧ್ಯಾನ ಮಾಡಂತ ಹೇಳು, ಅಥವಾ ಉಪಾಸನ ಕರ್ಮಗಳ ಮಾಡು ಅಂತ ಹೇಳು. ಏನಾದರೂ ಆ ಮನಸ್ಸಿಗೆ ಕೆಲಸವನ್ನ ನಾವು ಕೊಡ್ತಾ ಇರ್ಬೇಕ್ರಿ. ಅದಕ್ಕೆ ಏನ್ ಬೇಕಾದ್ರೆ ಕೆಲಸ ಬೇಕಾಗತ್ತ. ಒಳಗಡೆ ಕೆಲಸ ಕೊಡ್ಲಂದ್ರೆ ಹೊರಗಡೆ ಹೋಗ್ತದ. ಆವಾಗ ಶುದ್ಧವಾದ ಮನಸ್ಸು ಹೆಚ್ಚಾಗಿ ಸಾತ್ವಿಕ ಗುಣ ಮೊದಲು ಹೇಳಿದ್ರು, ಸತ್ವಗುಣ, ಆ ಗುಣದಿಂದ ಮನಸ್ಸು ಕೂಡಿ ಆವಾಗ ಅದು ಶಾಂತಿ ಸಮಾಧಾನಗಳಿಂದ ಪ್ರಸನ್ನವಾಗಿ ಸ್ವಲ್ಪ ಮಟ್ಟಿಗೆ ಅದು ಸ್ಥಿರವಾಗ್ತದೆ. ಹುಡುಗ ಹೊರಗೆ ಹೋಗೋದಿಲ್ರಿ, ಯಾವಾಗ ಹೋಗ್ತಾನ, ಆದ್ರೆ ಬಹಳ ಹೋಗೋದಿಲ್ಲ ಅಂತ ಅಂದಂಗ. ಮನಸ್ಸು ಉದ್ವೇಗಪೂರಿತವಾಗಿ ಚಂಚಲವಾಗಿದ್ದರೆ ಬುದ್ಧಿಯು ಕೂಡ ಅದರ ಪಟುತ್ವ ಕುಂಠಿತವಾಗ್ತದ್ರಿ. ನಾವ್ ಹೇಳ್ತೀವಲ್ಲಿ, ಈಗ ಮನಸ್ಸು ಸರಿ ಇಲ್ಲಪ್ಪ ಆಮೇಲೆ ಮಾತಾಡೋಣ ಹೋಗಂತೀವ್ರಿ. ಮನಸ್ಸು ಸರಿ ಇಲ್ಲದಾಗ ಬುದ್ಧಿಯು ಕೂಡ ಅದು ಸ್ಥಿರತೆ ಹೊಂದಂಗಿಲ್ರಿ. ಆ ಸ್ಥಿರತೆ ಏನ್ ಮಾಡ್ಬೇಕು ಅನ್ನೋದು ಹೊಳೆಯೋದಿಲ್ಲ ಅವಾಗ. ಆ ಕಾರಣ ಮುಂದಕ್ಕೆ ಹಾಕ್ಬಿಡ್ತಾರ ನೋಡ್ರಿ, ಆಮೇಲೆ ಬಾ ಅಂತ. ಈ ರೀತಿಯಾಗಿ ಬುದ್ಧಿಯನ್ನು ಮುಸುಕುವ ಈ ಆವರಣಕ್ಕೆ ಏನಂತ ಕರೀ ಅಂದ್ರೆ ಮಾಯಾ ಅಥವಾ ವಾಸನ ಅಥವಾ ಅವಿದ್ಯೆ ಅಥವಾ ಅಜ್ಞಾನ ಅಥವಾ ಕಾರಣ ಶರೀರ, ಈ ರೀತಿ ಅನೇಕ ಹೆಸರುಗಳು ಉಂಟು. ಆದರೆ ಅವಿದ್ಯೆಯಿಂದ ಬುದ್ಧಿಯು ಮಂದವಾಗಿದ್ದಾಗ ಅಂದ್ರೆ ಅಜ್ಞಾನದಿಂದ ಬುದ್ಧಿ ಮಂದ ಆಗ್ತದ್ರಿ. ಆ ಮಂದ ಬೆಳಕಿನಲ್ಲಿ ಸ್ಪಷ್ಟವಾಗಿ ಹಗ್ಗ ಹಾವಂತ ಹೆಂಗ ತಿಳಿಲಿಕ್ಕೆ ಅಸಾಧ್ಯವೋ ಅದೇ ರೀತಿಯಾಗಿ ಬುದ್ಧಿ ಮಂದವಾದಾಗ ಈ ಸತ್ಯವನ್ನ ತಿಳಿಯಲಿಕ್ಕೆ ಆಗದು. ಹೌದಲ್ರಿ? ಸತ್ಯವನ್ನ ಅರಿಯದಿದ್ದಾಗ ಸಂಶಯ ಜ್ಞಾನ ಆಗ್ತದೆ. ಸತ್ಯ ಯಾವಾಗ ನಮಗ ಅರಿವಾಗ್ಲಿಲ್ರಿ, ಅಲ್ಲಿ ಮರದಲ್ಲಿ ಕಳ್ಳ ಆದಂಗ, ಹಗ್ಗದಲ್ಲಿ ಹಾವಾದಂಗ ಇವು ಸಂಶಯ ಆಗ್ತಾವ. ಆ ಸಂಶಯ ಜ್ಞಾನವೇ ವಿಪರೀತ ಜ್ಞಾನ ಆಗ್ತದೆ. ಆ ವಿಪರೀತ ಜ್ಞಾನ ಆದಾಗ ಇವನು ತನ್ನ ಸ್ಥಿರತೆಯನ್ನ, ತನ್ನ ಶಕ್ತಿ, ತನ್ನ ಸಾಮರ್ಥ್ಯ, ತನ್ನ ಇರುವಿಕೆಯನ್ನ ಎಲ್ಲವನ್ನ ಕಳೆದುಕೊಳ್ತಾನೆ. ಈ ರೀತಿ ಆದಾಗ ಎಲ್ಲವನ್ನ ಪಡೆದುಕೊಳ್ಳುವುದು ಉಂಟು. ಆದ್ದರಿಂದ ಮನಸ್ಸಿನ ವಿಕ್ಷೇಪಗಳು ಉಪಾಸನಾದಿಗಳಿಂದ ಶಾಂತವಾದಾಗ ಬುದ್ಧಿಗೆ ಮುಚ್ಚಿರುವ ಆವರಣವು ತಾನಾಗಿಯೇ ತೆರೆಯುತ್ತದೆ. ಆವರಣ ಸೂರ್ಯನಿಗೆ ಮುಚ್ಚಿದ ಮೋಡದ ಆವರಣ ಗಾಳಿ ಬೀಸಿದಾಗ ತಾನಾಗಿಯೇ ಅದು ಚೆದರಿ ಹೋಗುತ್ತದೆ. ಮತ್ತೆ ಸೂರ್ಯನಿಗೆ ಮುಚ್ಚಿದಂತ ಮೋಡಮ